ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಚಾನಲ್ಗೆ ಒಂದು ಸರ್ಪ್ರೈಸ್ ಇತ್ತು. ಸೊ ಹಾಗಾಗಿ ಸ್ಕೂಲ್ ಟೈಮಿಂಗ್ಸ್ ಆದಮೇಲೆ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅವಳು ಏನಮ್ಮ ಸರ್ಪ್ರೈಸು ಅಂತೆಲ್ಲ ಕೇಳ್ತಾ ಇದ್ದಾಳೆ. ಸೊ ನಾನು ಒಂದು ನಿಗೂಢ ರಹಸ್ಯನ ಮುಚ್ಚಿಟ್ಟಿದ್ದೆ. ಅಂದರೆ ಅಮ್ಮ ಬರ್ತಾಯಿದ್ರು ಊರಿಂದ ಅವತ್ತು. ಹ್ಞೂ 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 ಹಲೋ ಮೇಡಮ್. ಎಸ್ ಹಲೋ ಚನಸ್ಯ. ಹೆಂಗಿತ್ತು ಸರ್ಪ್ರೈಸ್? ಹೆಂಗಿದೆ ಸರ್ಪ್ರೈಸ್? ಅದಕ್ಕೆ ಹೇಳಿಲ್ಲ ನಾನು. ಸರ್ಪ್ರೈಸ್ ಏನ್ ನಿರ್ಮಲಮ್ಮವ್ರೆ ಎಲ್ಲ ಪಳ 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 ಹೊಡಿತಾ ಇದ್ದೆ. ಓ ನೆಲ್ಲಿ ನೋಡ್ರಪ್ಪ, ನಳ ನಮ್ದು ಪಳ ಪಳ ಹೊಡಿತಾ ಇದೆ. ಏನ್ ಹೇಳ್ತೀರಾ? ಸಾಕಾಗೋಗಿದೆ, ಸುಸ್ತಾಗೋಗಿದೆ. ಲಕ್ಷ್ಮಮ್ಮನ್ ಮೊದಲನೇ ಸರಿ ಕರೆಯೋದು ಹಂಗ ಮಾಡಿರ ಎಲ್ಲ ನೀಟಾಗಿ. ಓ ಮೈ ಗಾಡ್. ಈಗ ಇಲ್ಲಿ ನೋಡಿ. ಅಯ್ಯಯ್ಯ ಈಗ ಅಲ್ಲಿ ನೋಡಿ. ಅಯ್ಯಯ್ಯ ಏನ್ ಮಾಡ್ತಿದ್ರಮ್ಮ? ಚಿನ್ನಮ್ಮ ಯಾರಿಗೆ ಬೇಕು ಈ ಕೆಲಸ. ಎಸ್, ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಯಿತು. ಸೊ ಕೊನೆಗೂ ಮನೆ ಒಂದು ನೋಡೋ ಹಂತಕ್ಕೆ ಬಂತು. ಸೊ ಟೈಲರಿಂಗ್ ಮಿಷಿನ್ ಆಚೆ ತೊಗೊಂಡಿದ್ವಿ. ಒಂದು ಸ್ವಲ್ಪ ಕೆಲಸ ಇತ್ತು, ಸ್ಟಿಚ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ನೆಕ್ಸ್ಟ್ ಡೇ ಮಾಡ್ತೀನಿ ಅಂತ ಹೇಳಿದರು. ಸೊ ಆಲ್ಮೋಸ್ಟ್ ಎಲ್ಲನೂ ಒಂದು ಕಡೆಯಿಂದ ತೆಗೆದು ಧೂಳು ಹೊಡೆದು ಮತ್ತೆ ಅದರಲ್ಲಿ ಏನೇನಿದೆ ಅಂತ ಸೆಗ್ರಿಗೇಟ್ ಮಾಡಿ ಎಲ್ಲ ಒಂದು ಕಡೆಯಿಂದ ಚೀಲದಲ್ಲಿ ಕಟ್ಟಿ ಇಟ್ವಿ. ನಾವಿರೋದು ಬಾಡಿಗೆ ಮನೆನೋ ಸ್ವಂತ ಮನೆನೋ ಯಾವುದೋ ಒಂದು ಮನೆ, ಬಟ್ ನಾವಿರೋ ತನಕ ಅದು ನಮ್ಮದೇ ಮನೆ. ನಾವು ಅದನ್ನ ಅಚ್ಚುಕಟ್ಟಾಗಿ ನೀಟಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಟೈಮ್ ಆಲ್ರೆಡಿ 12 ಆಗಿತ್ತು. ಸೊ ಅವಾಗ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಗಿದೆ. ಸೊ ಇದಿಷ್ಟು ಮನೆ ಕ್ಲೀನಿಂಗ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂಷನ್ ಮಾಡಿದ್ದೀನಿ. ಸೊ ಹಬ್ಬ ಇನ್ನೊಂದು 3 ಡೇಸ್ ಇದೆ ಅನ್ನಂಗೆ ಅಮ್ಮ ಮತ್ತು ಅತ್ತೆ ಬಂದರು. ಸೊ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದರು. ಅಗೇನ್ ಸೇಮ್ ಲಗೇಜಸ್, ಸೇಮ್ ಅದು ಇದು ಪೂಜೆಗೆ ಏನೇನು ಬೇಕೋ ಎಲ್ಲ ತಂದಿದ್ರು. ಯಾಕೆಂದರೆ ಇಲ್ಲಿ ಎಲ್ಲಿ ಸಿಗುತ್ತೆ ಹೇಗೆ ಏನು ಅಂತಂದ್ಬಿಟ್ಟು, ಮತ್ತೆ ಸ್ಕೂಲಿಂದ ಬಂದರೆ ನೀನು ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೇ ಎಲ್ಲ ತಂದಿದ್ರು. ಮಾಡ್ಬೇಕಾ? ಇದನ್ನ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಇಟ್ಬಿಟ್ಟು ಹೋಗ್ರಿ, ನಾನು ತಗೊಂಡೋಗ್ತೀನಿ. ಅಭಿ ಅಲ್ಲಿ ಇಟ್ಬಿಟ್ಟು ಹೋಗ್ರಿ, ನಾನು ತಗೊಂಡೋಗ್ತೀನಿ. ಅಭಿ ಶೀಜ ಇಲ್ಲ. You have one surprise. Look at there. Who came? Look at there. ಮಾತಾಡ್ಸು. ಅಲ್ಲೊಂಚೂರು ಟೇಬಲ್ ತೆಕ್ಕೊಡ್ಬೇಕು. ಬಾ ಒಳಗೆ ನಡಿ. ಶೀಜ ಕ್ಯಾಟಿ ಮೇಲಗಡೆ ಮನೆ ಅಣ್ಣ ಸಾಕೊಂಡಿರೋದಂತೆ. ಅಭಿ ಆರ್ ಯು ಹ್ಯಾಪಿ? ಯಾ ಕಮ್. ಬಾ ಅಲ್ಲಿ ಕಟ್ಟಾಕಿದ್ದೀನಿ. ಬಾ ಅದನ್ನ. ಏನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೀರಾ? ಏನಿತ್ತು ನಿಮ್ಮ ಸ್ಕೂಲಲ್ಲಿ ಇವತ್ತು? ಹಾಂ, ಆ ಪ್ಲಾಸ್ಟಿಕ್ ಟೇಬಲ್ ಇತ್ತಲ್ಲ ಮೇಲೆ ವೈಟ್ ಕಲರ್ದು. ಏನಿವತ್ತು ನಿಮ್ಮ ಸ್ಕೂಲಲ್ಲಿ? ರಕ್ಷಾ ಬಂಧನ್ ರೀ. ಸೊ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಮತ್ತು ಹುಷಾರಿರಲಿಲ್ಲ. ಹಾಗಾಗಿ ನಾನು ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಬೇರೆ ಥರ ಕೇಳಿಸ್ಬೋದು. ಸೊ ಹಬ್ಬದ ಹಿಂದಿನ ದಿನ ಇದು ಗುರುವಾರ ನೋಡಿ ಅರೇಂಜ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಕಳಸ ಎಲ್ಲ ಇಟ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಏನೇನು ತಂದಿದ್ವಿ, ಎಲೆ ಮತ್ತು ಏನೇನು ಕಳ್ಸೋಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲನೂ ಜೋಡಿಸ್ಕೊಂಡು ಎಲ್ಲ ಪಾತ್ರೆಗಳಿಗೆಲ್ಲ ಮತ್ತು ದೀಪಗಳಿಗೆಲ್ಲ ಬತ್ತಿ ಹಾಕಿ ಹೊಸದಾಗಿ ತಂದಿರ್ತಕ್ಕಂಥ ಅರಿಶಿನ, ಕುಂಕುಮ ಮತ್ತು ವಿಭೂತಿ ಎಲ್ಲನೂ ಜೋಡಿಸಿ ಕೈಗೆ ಸಿಗಬೇಕಲ್ವ ನಾಳೆ ಪೂಜೆ ಟೈಮಿಗೆ. ಹಾಗಾಗಿ ಎಲ್ಲನೂ ಮುಂಚೆನೇ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಸೊ ಹಬ್ಬ ಅಂದರೆ ಒಂಥರ ಸಂಭ್ರಮ ಸಡಗರ ಹೆಣ್ಮಕ್ಳಿಗೆ. ಅದರಲ್ಲೂ ನಾನು ಮೊದಲನೇ ಸರಿ ಮಾಡ್ತಿರೋದ್ರಿಂದ ನಂಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಅಷ್ಟು ಗೊತ್ತಿಲ್ಲ. ಮಾಮೂಲಿ ಮನೆ ಪೂಜೆ ಮಾಡಿ ಮಾತ್ರ ಗೊತ್ತು. ಸೊ ಹಾಗಾಗಿ ಅಮ್ಮ ಮತ್ತು ಅತ್ತೆ ಬಂದರು. ಅಮ್ಮ ಈಗ ಹಿಂಗೆ ಮಾಡಬೇಕು, ಈ ಥರ ಕಂಕಣ ಎಲ್ಲ ಕಟ್ಕೋಬೇಕು, ಮೊದಲು ದೀಪಗಳಿಗೆಲ್ಲ ಬೆಳಗಾದ್ಮೇಲೆ ಅದಕ್ಕೂ ಸಹ ಕಂಕಣ ಕಟ್ಟಬೇಕು, ಅಷ್ಟು ದಾರ ಕಟ್ಟಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಹೇಳಮ್ಮ ಇದರಲ್ಲಿ ಏನೇನು ಹೇಳು. ಲವಂಚ ಬೇರು,
ಲವಂಚ ಬೇರು, ಇದು ಕಲ್ಸಕ್ರೆ, ಇದು ಉತ್ತತ್ತಿ, ಇದು ಬಾದಾಮಿ, ಇದು ಗೋಡಂಬಿ, ಆಮೇಲೆ ಬಟ್ಲಡಿಕೆ 2, ಚಿನ್ನ, ಬೆಳ್ಳಿ, ಇದೇನು ಇದು ಕವಡೆ ಹಿಂಗ್ ಬಂದವ. 5 ಕವಡೆ, ಆಮೇಲೆ ಏಲಕ್ಕಿ, ಲವಂಗ, ಗುಲ್ಗಂಜಿ, ಇದು 5 ಗುಲ್ಗಂಜಿ. ಏನವ ಲಕ್ಷ್ಮಿಗೆ ಇಷ್ಟವಾದಂತಹ ವಸ್ತುಗಳು ಏನೇನೋ ಅದನ್ನೆಲ್ಲ ಅಮ್ಮ ತಂದಿದ್ರು. ಸೊ ಹಾಗಾಗಿ ಇದನ್ನೆಲ್ಲ ಕಳಸಕ್ಕೆ ಹಾಕಿ ಮೇಯ್ನ್ ನಾವು ಏನು ತುಂಬಿದ ಕೊಡ ಅಂತ ಹೇಳ್ತೀವಲ್ಲ ಅದಕ್ಕೆ ಹಾಕಿ ಅದನ್ನು ಮೊದಲು ಬೇಡ್ಕೊಂಡು ನಮಸ್ತೆ ಮಾಡಿಕೊಂಡು ಆಮೇಲೆ ನಾವು ಇನ್ನೊಂದು ಪುಟಾಣಿ ಕಳಸ ಇಟ್ಟು ಅದಕ್ಕೆ ಮುಖವಾಡನ ಹಾಕೋದು. ಸೊ ಹಾಗಾಗಿ ಅದನ್ನು ಸಹ ನಾನು ಗುರುವಾರನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಮತ್ತು ಅರ್ಶಿನ ಕುಂಕುಮ ಎಲ್ಲನೂ ಹಾಕಿ ಗಂಗೆ ಪೂಜೆ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಗಂಗೆ ಪೂಜೆನೂ ಮಾಡಿಕೊಂಡೆ. ಸೊ ಇನ್ನೂ ಒಂದು ಗಂಗೆ ಪೂಜೆ ಅಂದರೆ ಇನ್ನೊಂದು ಚಿಕ್ಕ ಕಮ್ಮನಿಗೆ ನೆಕ್ಸ್ಟ್ ಡೇ ಗಂಗೆ ಪೂಜೆ ಮಾಡ್ಕೊಳ್ಳೋಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೆ. ಮೊದಲನೇ ಸಲ ನಾನು ಲಕ್ಷ್ಮಿ ಕೂರಿಸ್ತಾ ಇರೋದಲ್ವ, ಸೊ ಲಕ್ಷ್ಮಿ ಮುಖವಾಡನೂ ಸಹ ಹೊಸದು. ಅದಕ್ಕೋಸ್ಕರ ಮೊದಲು ಅಭಿಷೇಕ ಮಾಡೋಣ ಅಂತ ಹೇಳ್ಬಿಟ್ಟು ಪುಟಾಣಿ ಬೆಳ್ಳಿ ಗಣಪತಿ ಮತ್ತು ಪುಟಾಣಿ ಲಕ್ಷ್ಮೀ ದೇವಿ ಮತ್ತು ಲಕ್ಷ್ಮಿ ಮುಖವಾಡನ ಅಭಿಷೇಕ ಮಾಡ್ಕೋತಾ ಇದ್ದೀವಿ. ಸೊ ಅಭಿಷೇಕ ಮಾಡ್ತಾ ಇದ್ದೀನಿ ಇಲ್ಲಿ ಲಕ್ಷ್ಮಿ ಅಷ್ಟೋತ್ತರ ನಾಮ ಶತನಾಮಾವಳಿ ಹಾಕಿಬಿಟ್ಟು. ಸೊ ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ಪೂಜೆ ಮಾಡಿ ಏನೇನು ನಮ್ಮಲ್ಲಿ ಬೇಡಿಕೆಗಳಿದೆ, ಏನೇನು ಒಳ್ಳೇದು ಮಾಡವ, ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡು ಅಂತ ಹೇಳಿಬಿಟ್ಟು, ಅಂದರೆ ಹೇಳ್ತಾರಲ್ಲ ಲಕ್ಷ್ಮಿ ಯಾವಾಗಲೂ ನಮ್ಮ ಮನೇಲೆ ಕಾಲು ಮುರ್ಕೊಂಡು ಬಿದ್ದಿರಬೇಕು ಅಂತ. ಸೊ ಆ ಥರ ಏನಲ್ಲ, ಸೊ ಒಳ್ಳೇದು ಆಗಲಿ ನಿನ್ನ ನಂಬಿ ಒಂದು ಪೂಜೆ ಮಾಡ್ತಾಯಿದ್ದೀನಿ ಮೊದಲನೇ ಸಲ, ಏನೇ ತಪ್ಪಿದ್ರೂ ಕ್ಷಮಿಸ್ಬಿಡು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಇಷ್ಟಾರ್ಥಗಳ ಸಿದ್ಧಿರಸ್ತು ಅಂತ ಕೇಳಿಕೊಂಡು ಅಭಿಷೇಕ ಮಾಡಿದ್ವಿ ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಚಿನ್ನಮ್ಮ. ಸೊ ಅದಾದಮೇಲೆ ನೆಕ್ಸ್ಟು ಹೂವಿನ ಅಲಂಕಾರ ಹಣೆಗೆಲ್ಲ ಇಟ್ಬಿಟ್ಟು ಮತ್ತು ಏನು ಪತ್ರೆ ತಂದಿದ್ರು ಮತ್ತು ಹೂವೆಲ್ಲ ತಂದಿದ್ರು ಅದನ್ನೆಲ್ಲ ಇಟ್ಬಿಟ್ಟು ಹಾಗೆ ಮತ್ತು ಆರತಿ ಬೆಳಗಿ ಅದನ್ನು ಲಕ್ಷ್ಮಿ ಮುಖವಾಡ ರೆಡಿ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆಯೇ 2 ಬಾಳೆಹಣ್ಣು ಇಟ್ಬಿಟ್ಟು ಅಲ್ಲೇ ನೈವೇದ್ಯ ಮಾಡಿದ್ವಿ, ಏಕೆಂದರೆ ಮೊದಲನೇ ಸಲ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಇದನ್ನು ಮಾಡಬೇಕು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ನಮ್ಮಮ್ಮನೇ ಹೇಳಿದರು. ಸೊ ಹಾಗಾಗಿ ಅಭಿಷೇಕ ಮಾಡಿಕೊಂಡು ನಾವೇನೇ ಅಮ್ಮನವ್ರನ್ನ ರೆಡಿ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ಅಮ್ಮ ಕಂಕಣ ಮಾಡೋಣ ಅಂತ ಹೇಳಿಬಿಟ್ಟು ಅರ್ಶಿನ ಬೇರು ಮತ್ತು ಎಲೆ ಮತ್ತು ಹೂನ ಇಟ್ಕೊಂಡು ಅದೇ 5 ಎಳೆ ಸುತ್ತಿನ ದಾರ ಬರುತ್ತಲ್ಲ ದೇವ್ರದ್ದು, ಅದನ್ನು ತಗೊಂಡು ಕಂಕಣ ರೆಡಿ ಮಾಡ್ಕೊತಾ ಇದ್ರು. ಸೊ ಎಲ್ಲರಿಗೂ ಒಂದೊಂದು ಪೂಜೆ ಮಾಡ್ಬೇಕಾದ್ರೆ ಕಟ್ಟಬೇಕಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಮೊದಲನೇ ಸಲ ಮಾಡ್ತಾ ಇರೋದ್ರಿಂದ ನಾನು 5 ಜನ ಮುತ್ತೈದೆಯರಿಗೆ ಪೂರ್ಣ ಫಲ ಕೊಟ್ಟು ಮತ್ತು ಹೊಸ ಬಟ್ಟೆ ಸೀರೆನ ಮಡ್ಲಕ್ಕಿ ತುಂಬಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನು ಸಹ ಇವಾಗಲೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದಿಷ್ಟು ಒಂಥರ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು, ಮನೆ ಕ್ಲೀನಿಂಗಿಂದ ಹಿಡಿದು ಇಲ್ಲಿವರೆಗೂ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.